ಇನ್ನು ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ದಾಳಿಗೆ ವೃದ್ಧರೊಬ್ಬರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ತಡರಾತ್ರಿ 3 ಗಂಟೆಗೆ ಮನೆಯಿಂದ ಹೊರ ಬಂದಾಗ ಬೀದಿ ನಾಯಿಗಳು ಏಕಾಏಕಿ ದಾಳಿ ಮಾಡಿಬಿಟ್ಟಿದೆ. ಇದು ನಮ್ಮ ಬೆಂಗಳೂರಿನಲ್ಲೇ ಆದಂಥ ಘಟನೆ. ಇದು ತಡರಾತ್ರಿ 3 ಗಂಟೆಗೆ ಮನೆಯಿಂದ ಹೊರಗೆ ಬಂದಿದ್ದಾರೆ ಆ ವೃದ್ಧರೊಬ್ಬರು. ಸುಮಾರು 7-8 ನಾಯಿಗಳು ಒಟ್ಟಿಗೆ ಆ ವೃದ್ಧರ ಮೇಲೆ ದಾಳಿ ಮಾಡಿದೆ. ಕೈ ಮೈಗೆಲ್ಲ ಕಚ್ಚಿಬಿಟ್ಟಿದೆ. ಆ ಶ್ವಾನ ಎಲ್ಲಂದ್ರಲ್ಲಿ ಕಚ್ಚಿಬಿಟ್ಟಿದೆ. ಅದರ ಪರಿಣಾಮ ವೃದ್ಧ ಸೀತಪ್ಪ ಅಂತೇಳಿ ಅವರ ಹೆಸರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಘಟನೆ ಆಗಿರೋದು ಕೊಡಿಗೆಹಳ್ಳಿಯ ಟೆಲಿಕಾಂ ಲೇಔಟ್ನಲ್ಲಿ. ಸ್ಥಳದಲ್ಲಿದ್ದಂತಹ ಬೀಟ್ ಪೊಲೀಸರು ಕೂಡ ರಕ್ಷಣೆ ಮಾಡೋದಕ್ಕೆ ಹರಸಾಹಸ ಪಡ್ತಾರೆ, ಬಟ್ ಆಗಲಿಲ್ಲ. ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ಪೊಲೀಸರು ಅವರನ್ನು ದಾಖಲು ಮಾಡ್ತಾರೆ, ಉಳಿಸ್ಕೊಳ್ಳುವಂಥ ಕೆಲಸಗಳಾಗುತ್ತೆ, ಬಟ್ ಆಗಲಿಲ್ಲ. ಕೊಡಿಗೆಹಳ್ಳಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಕುಟುಂಬಸ್ಥರು. ಸದ್ಯ UDR ಪ್ರಕರಣ, ಅನ್ಯಾಚುರಲ್ ಡೆತ್ ರಿಪೋರ್ಟ್ ದಾಖಲಿಸ್ಕೊಂಡಿದ್ದಾರೆ ಪೊಲೀಸರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ. ಮಂಜುನಾಥ್, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ಬೀದಿ ನಾಯಿಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಹೌದು ಶರತ್, ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಕೂಡ ನಿನ್ನೆ ಮಧ್ಯರಾತ್ರಿ 3 ಗಂಟೆಗೆ ಅಂದರೆ 68 ವರ್ಷದ ಸೀತಪ್ಪ ಅನ್ನೋ ವ್ಯಕ್ತಿ ರಾತ್ರಿ ಎದ್ದು ಅಂದರೆ ರಸ್ತೆಗೆ ಬಂದಿದ್ದಾರೆ. ರಸ್ತೆಗೆ ಬಂದ ತಕ್ಷಣನೇ ಇಲ್ಲಿ ಸುಮಾರು 7-8 ನಾಯಿಗಳು ಅಟ್ಯಾಕ್ ಮಾಡಿರುವಂಥದ್ದು. ಸದ್ಯ ಈ ಘಟನೆ ಕೊಡಿಗೆಹಳ್ಳಿಯ ಟೆಲಿಕಾಂ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ. ಸದ್ಯ ನಾವು ಸ್ಥಳದಲ್ಲೇ ಇದ್ದೀನಿ, ನೀವು ಗಮನಿಸ್ತಾ ಇರ್ಬೋದು. ಅಂದರೆ ಈ ಕೊಡಿಗೆಹಳ್ಳಿಯ ಟೆಲಿಕಾಂ ಲೇಔಟ್ ಏನಿದೆ, ಇದೇ ಒಂದು ರಸ್ತೆಯಲ್ಲಿ ಅಂದರೆ ರಾತ್ರಿ 3:30 ಸುಮಾರಿಗೆ ಬಂದಿದ್ದಂತಹ ಸೀತಪ್ಪ ಅನ್ನೋ ವ್ಯಕ್ತಿ ಇಲ್ಲಿ ಹೀಗೆ ಹೋಗ್ಬೇಕಾದ್ರೆ ಇದೇ ಒಂದು ಜಾಗದಲ್ಲಿ ರಾತ್ರಿ ಸುಮಾರು 7-8 ನಾಯಿಗಳು ಒಂದೇ ಸರಿ ಅಟ್ಯಾಕ್ ಮಾಡಿರುವಂಥದ್ದು. ಇಲ್ಲೇ ಅಂದ್ರೆ ಬಿದ್ದಂತಹ ವ್ಯಕ್ತಿ ಕೂಡಲೇ ಇಲ್ಲೇ ಸ್ಥಳದಲ್ಲೇ ಅಂದ್ರೆ ರಕ್ತ ಫುಲ್ ಕಂಪ್ಲೀಟ್ ಕೂಡ ಇನ್ನು ರಕ್ತ ನೆನ್ನೆ ಎಲ್ಲ ಹಾಗೆ ಬಿದ್ದಿರುವಂಥದ್ದು. ಇಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸದ್ಯ ರಾತ್ರಿ 3-3:30 ಆಗಿರೋದ್ರಿಂದ ಯಾರು ಇರಲಿಲ್ಲ. ಬೀಟ್ ಪೊಲೀಸರು ಇದ್ರು. ಬೀಟ್ ಪೊಲೀಸರು ಬಂದ ತಕ್ಷಣ ಅಂದ್ರೆ ಪೊಲೀಸರು ಕೂಡ ಇಲ್ಲಿ ನೋಡಿದರೆ ಅಂದ್ರೆ ಇಲ್ಲೇ ಸ್ಥಳದಲ್ಲೇ ಮೃತಪಟ್ಟಿರೋ ಕಾರಣ ಪೊಲೀಸರು ಯಲಹಂಕದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡಿದ್ರು. ಸದ್ಯ ಇದ್ರ ಬಗ್ಗೆ ಕಂಪ್ಲೀಟ್ ಮಾತಾಡೋದಕ್ಕೆ ಅವರ ಮಗ ನಮ್ಮ ಜೊತೆ ಇದ್ದಾರೆ, ನಾನು ಮಾತಾಡಿಸ್ತೀನಿ. ಸರ್, ಏನಾಯ್ತು, ಎಷ್ಟು ಗಂಟೆಗೆ ಆಯ್ತು ಸರ್? ಇದೊಂದು 3:30-4 ಗಂಟೆ ಸರ್ ನಮ್ಗೆ ಗೊತ್ತಾಗಿರೋದು. ಅಲ್ಲಿ ನಾವು ಬರೋಷ್ಟೊತ್ತಿಗೆ ಪೊಲೀಸ್ನವರು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕೊಟ್ಟಿದ್ರು, ಆಂಬುಲೆನ್ಸಲ್ಲಿ ಕಳಿಸ್ಬಿಟ್ಟಿದ್ರು ನಮ್ಗೆ. ಆಮೇಲೆ ನಾವು ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಿ ನೋಡಿದ್ರಿ, ನಾವು ಅಷ್ಟೇ ಗೊತ್ತಾಗಿತ್ತು. ಅದು ನಾವು ಬರೋಷ್ಟೊತ್ತಿಗೆ ಪೊಲೀಸ್ನವ್ರು ಎತ್ಕೊಂಡೋಗಿ 108ಗೆ ಫೋನ್ ಮಾಡಿ ಕಳಿಸಿದ್ರು. ಏನಕ್ಕೆ ಎದ್ದು ಬಂದಿದ್ರು ಅಂತ 3 ಗಂಟೆಗೆ? ಅವರು ಅವರು ಯಾವಾಗೂ ಬರ್ತಾ ಇರಲಿಲ್ಲ. ಅದು ಅಲ್ಲೇ ಮನೆತಾಗೆ ಇರೋರು. ಅವ್ರು ಹಸು ಇದ್ದಾವೆ, ನಮ್ಮವು ಹಸು ನೋಡ್ಕೊಂಡು ಅಲ್ಲೇ ಇರೋರು. ಅವ್ರು ಆಸ್ಮಾ ಇತ್ತು, ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಇತ್ತು. ಆಚೆ ಕುತ್ಕೊಂಡವ್ರು. ನೆನ್ನೆ ಅವರು ಸ್ವಲ್ಪ ಎದ್ದು ಬಂದ್ಬಿಟ್ಟಿದ್ದಾರೆ ಈ ಕಡೆಗೆ. ಎದ್ದು ಬಂದಾಗ ಆ ಥರ ಆಗಿದೆ. ಅವ್ರು ಡೈಲಿ 5:30ಗೆ ಇಲ್ಲಿ ಬರೋರು ಟೀ ಕುಡಿಯೋಕ್ಕೆ. ಜಲ್ದಿ ಬಂದ್ಬಿಟ್ಟಿದ್ದಾರೆ, ನಾಯಿಗಳು ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರ್ಯಾರಿಗೆ ಏನೇನು ಹೇಳಿದಿರಿ ಅಂತ? ಸರ್, BBMPಗೆ ಹೇಳಿದ್ದೀವಿ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಆಮೇಲೆ ಎಲ್ಲರೂ ನೆನ್ನೆಲ್ಲ BBMP ಅವರೆಲ್ಲ ಬಂದಿದ್ರು, ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ನಾವು ತಗೊಂತೀವಿ, ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಯಿಗಳೆಲ್ಲ ಇಡಿಸ್ತೀವಿ ಅಂತ ಹೇಳಿದ್ದಾರೆ. ಹೇಳಿ ಸರ್. ನಾವೀಗ ಇಲ್ಲಿ ತುಂಬ ಸಾರಿ ಈ ರೋಡಲ್ಲಿ ಗಣೇಶ್ ನಗರ ಲೇಔಟು, ಇಲ್ಲಿ ಟೆಲಿಕಾಂ ಲೇಔಟ್ ಇದೆ, ಇಲ್ಲಿ ತುಂಬ ನಾಯಿಗಳು, ಬೀದಿ ನಾಯಿಗಳು ಅಂದರೆ ಹುಲಿ ಥರ ಇದ್ದಾವೆ, ಒಂದೊಂದು ಚಿರತೆ ಥರ ಇದ್ದಾವೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವ್ರು ಇನ್ನೂ ಬಂದಿಲ್ಲ. ಈಗಲ್ಲ, 2 ವರ್ಷದಿಂದನೂ ಕೊಟ್ಟಿತ್ತು. ಒಬ್ಬರು ಒಂದೂ ಹಿಡಿದು ಇಲ್ಲ, ಅಥವಾ ಅದಕ್ಕೇನೋ ಇದು ಮಾಡ್ತಾ ಇದ್ದಾರಲ್ಲ, ಸಂತಾನ ಅಣ್ಣ ಏನೋ ಇದು ಮಾಡ್ತಾ ಇದ್ದಾರೆ BBMPಯಿಂದ, ಅದೂ ಇಲ್ಲ. ಈ ಲೇಔಟ್ಗೆ ಯಾರು ಬಂದಿಲ್ಲ. ಮೊನ್ನೆ ಕೆನರಾ ಬ್ಯಾಂಕ್ ಲೇಔಟಲ್ಲಿ ಏನೋ ಮಾಡ್ತಾಯಿದ್ರು. ನಾನು ಅಲ್ಲಿ ಹೋಗಿ ಇನ್ಫಾರ್ಮ್ ಮಾಡಿದೆ, ದಯಮಾಡಿ ಬಂದು ನಮ್ಮ ಲೇಔಟಲ್ಲಿ ಇದು ಮಾಡಿ. ಮಕ್ಕಳು ಮರಿ ಹೆಂಗಸರೆಲ್ಲ ಓಡಾಡ್ತಾ ಇದ್ದಾರೆ. ನೈಟ್ ಹೋಗ್ತಾರೆ ಸರ್ ಇಲ್ಲೆಲ್ಲ ವಾಕಿಗೆ. 10 ಗಂಟೆಗೆ 10:30 11 ಗಂಟೆಗೆ ಯಾರೇ ಬಂದರೂ ಬಿಡಲ್ಲ ಅವು ನಾಯಿಗಳು. ಆ ಥರ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಹೋದ ವಾರ ಅಷ್ಟೇ ಏನೋ ಯಾವುದೋ ಒಂದು ದನ ಕರು ಕೂಡ. ಹೌದು, ದನದ ಒಂದು ಕರು ಅದು ಹೋಯ್ತು ಸರ್, ತಿದ್ದಿದ್ದು. ಇವತ್ತು ಮನುಷ್ಯರೇ ಹೋಯ್ದ್ರು. ನೆನ್ನೆ ತಾತಪ್ಪ ಅಂತ ಇಲ್ಲಿ ಫೇಮಸ್, ಅವರು ದನಗಳು ನೋಡ್ಕೊಂಡಿದ್ರು ಅವರು. ಈ ಥರ ಆಗ್ತಾ ಇದೆ. ದಯಮಾಡಿ ತಮ್ಮ ಕಡೆಯಿಂದಲಾದರೂ BBMPಗೆ ಸ್ವಲ್ಪ ಇನ್ಫಾರ್ಮೇಶನ್ ಮಾಡಿ ಅವ್ರಿಗೆ ಬಂದು ಸ್ವಲ್ಪ ಆಕ್ಷನ್ ತಗೊಳ್ಳಿ ಸರ್. ಇದು ಶರತ್, ಈ ಭಾಗದಲ್ಲಿ ಅಂದ್ರೆ ಇಷ್ಟರ ಮಟ್ಟಿಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಬೀದಿ ನಾಯಿಗಳು ದನ ಕರುಗಳಾಗಿರ್ಬೋದು, ಜನರನ್ನಾಗಿರ್ಬೋದು, ಇಷ್ಟು ರೀತಿ ಎಲ್ಲೋ ಒಂದ್ ಕಡೆ ಅಷ್ಟು ಅಂದ್ರೆ ಪ್ರಾಣ ಹೋಗುವಷ್ಟರ ಮಟ್ಟಿಗೆ ಇಲ್ಲಿ ಪ್ರಾಣ ತೆಗಿತಿದಾವೆ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿ ಸ್ಥಳೀಯರು ಕೂಡ ಹೆಚ್ಚಿದ್ದಾರೆ, ಆದ್ರೂ ಅಧಿಕಾರಿಗಳು ಬಂದು ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸ ಮಾಡಿಲ್ಲ. ಸೊ ಈಗಾಗಲೇ ಒಂದು ವಯೋವೃದ್ಧ 68 ವರ್ಷದ ಸೀತಪ್ಪ ಅನ್ನೋರು ಕೂಡ ಮೃತಪಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ BBMP ಅಧಿಕಾರಿಗಳು ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾರೆ, ಬೀದಿ ನಾಯಿಗಳಿಗೆ ಕಡಿವಾಣ ಹಾಕ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ ಶರತ್.
ಓಕೆ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.